ಎಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನು ಹೇಳುತ್ತೇನೆ. ಇವತ್ತು ನಾವು ಒಬ್ಬ ಸಭಾಪಾಲಕರನ್ನ ಅಥವಾ ಸೇವಕರನ್ನ, ಒಬ್ಬ ವಿಶ್ವಾಸಿ ಯಾವ ರೀತಿ ನೋಡಬೇಕು ಅನ್ನೋದರ ಕುರಿತು ನಾವು ಇವತ್ತು ಧ್ಯಾನ ಮಾಡೋಣ. ಬೈಬಿಲ್ ಏನು ಹೇಳುತ್ತೆ ಅನ್ನೋದರ ಕುರಿತು ನಾವು ಧ್ಯಾನ ಮಾಡೋಣ. ಒಬ್ಬ ಸಭಾಪಾಲಕನನ್ನು ಒಬ್ಬ ವಿಶ್ವಾಸಿ ಯಾವ ರೀತಿಯಲ್ಲಿ ನೋಡಬೇಕು, ಅವರನ್ನು ಯಾವ ರೀತಿ ಗೌರವಿಸಬೇಕು, ಅವರ ಮಾತನ್ನು ಎಲ್ಲವನ್ನು ಪ್ರಶ್ನಿಸದೆ ನಂಬಬೇಕಾ ಅಥವಾ ಅವರ ಬೋಧನೆಯನ್ನು ಬೈಬಿಲ್ನ ಆಧಾರದ ಮೇಲೆ ಪರಿಶೀಲಿಸಬೇಕಾ? ಯಾಕಂತಂದರೆ ಬಹಳಷ್ಟು ಜನರು ಬೈಬಿಲ್ ಓದ್ತಾ ಇಲ್ಲ. ಅವರು ಸತ್ಯ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರಾ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಕಾರಣ ಅವರ ಮೇಲೆ ಇರುವಂಥ ಅಪಾರವಾದ ಪ್ರೀತಿ. ಅಂದರೆ ನಿಜ ಹೇಳಬೇಕು ಅಂತಂದರೆ ದೇವರಿಗೆ ಕೊಡಬೇಕಾಗಿರುವಂಥ ಸ್ಥಾನವನ್ನು ಸೇವಕರಿಗೆ ಕೊಡ್ತಾ ಇದ್ದಾರೆ. ಅವರು ಸೇವಕರು ನಮ್ಮ ಹಾಗೆ ಮನುಷ್ಯರು ಅಂತ ಮರೆತು ಅವರಿಗೆ ದೇವರಿಗೆ ಸಲ್ಲಬೇಕಾಗಿರುವಂತಹ ಗೌರವವನ್ನು ಮನುಷ್ಯರಿಗೆ ಕೊಡ್ತಾ ಇದ್ದಾರೆ. ಆದ ಕಾರಣ ಯಾವ ರೀತಿ ನಾವು ಅವರನ್ನು ನೋಡಬೇಕು ಅನ್ನುವುದನ್ನು ನಾವು ಬೈಬಿಲ್ನ ಆಧಾರದ ಮೇಲೆ ಪರಿಶೀಲನೆ ಮಾಡೋಣ. ಇಂದು ನಾವು ಈ ವಿಷಯವನ್ನು ದೇವರ ವಾಕ್ಯದ ಆಧಾರದ ಮೇಲೆ ತಿಳಿದುಕೊಳ್ಳೋಣ. ಬೈಬಿಲ್ ಏನು ಹೇಳುತ್ತೆ? ನಿಮ್ಮಲ್ಲಿ ಪ್ರಯಾಸ ಪಡುವವರನ್ನು ಅಂದರೆ ಸೇವಕರನ್ನು, ಕರ್ತನಲ್ಲಿ ನಿಮ್ಮ ಮೇಲ್ವಿಚಾರಕರಾಗಿರುವವರನ್ನು ಗೌರವಿಸಿರಿ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ಈ ರೀತಿಯಾಗಿ ನಮಗೆ ಕಾಣಿಸುತ್ತೆ. ಆದ್ದರಿಂದ ಸಭಾಪಾಲಕರನ್ನು ಗೌರವಿಸುವುದು ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ. ಇದು ನೆನಪಲ್ಲಿರಲಿ. ಆದರೆ ಒಂದು ವಿಷಯವನ್ನು ನಾವು ಮರಿಬಾರದು. ಏನು ಅಂತಂದರೆ ಸಭಾಪಾಲಕನು ದೇವರಲ್ಲ ಅನ್ನುವುದನ್ನು. ಯಾಕಂತಂದರೆ ದೇವರಿಗೆ ಕೊಡುವಂಥ ಸ್ಥಾನ ಇವತ್ತು ಸಭಾಪಾಲಕರಿಗೆ ವಿಶ್ವಾಸಿಗಳು ಕೊಡ್ತಾ ಇದ್ದಾರೆ. ಅವರು ದೇವರ ಸೇವಕರು, ಆದ್ದರಿಂದ ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಡಬೇಕು. ಆದರೆ ದೇವರಿಗೆ ಸಲ್ಲಬೇಕಾದ ಸ್ಥಾನವನ್ನು ಮನುಷ್ಯನಿಗೆ ಕೊಡಬಾರದು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದೇ ಸಮಯದಲ್ಲಿ ಸಭಾಪಾಲಕನು ಬೋಧಿಸುವ ಪ್ರತಿಯೊಂದು ವಿಷಯವನ್ನು ಕುರುಡಾಗಿ ಸ್ವೀಕರಿಸಬಾರದು. ನಾವು ಬೈಬಿಲ್ನಲ್ಲಿ ನೋಡೋದಾದರೆ ಪೌಲನ್ ಹೇಳ್ತಾ ಇದ್ದಾನೆ, ಅಪೊಸ್ತಲನಾದ ಪೌಲನ್ ಹೇಳ್ತಾ ಇದ್ದಾನೆ ಬೆರೆಯುವುದವರ ಕುರಿತು ಬೆರೆಯುವುದವರು ಅಪೊಸ್ತಲ ಪೌಲನು ಬೋಧಿಸಿದ ಮಾತುಗಳನ್ನು ಪ್ರತಿದಿನ ಶಾಸ್ತ್ರಗಳಲ್ಲಿ ಪರಿಶೀಲಿಸ್ತಾ ಇದ್ರು ಅಂತ ಹೇಳ್ತಾನೆ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ನೋಡಬಹುದು ಇದನ್ನು. ಹಾಗೆ ನೋಡುವುದಾದರೆ ಒಬ್ಬ ವಿಶ್ವಾಸಿ ತನ್ನ ಸಭಾಪಾಲಕನನ್ನು ಹೇಗೆ ನೋಡಬೇಕು? ಮೊದಲನೆಯದು ಗೌರವದಿಂದ ನೋಡಬೇಕು, ಎರಡನೆಯದು ಪ್ರೀತಿಯಿಂದ ನೋಡಬೇಕು, ಮೂರನೆಯದು ಅವರಿಗಾಗಿ ಪ್ರಾರ್ಥಿಸಬೇಕು, ನಾಲ್ಕನೆಯದು ಅವರ ಬೋಧನೆಯನ್ನು ದೇವರ ವಾಕ್ಯದೊಂದಿಗೆ ಪರಿಶೀಲಿಸಬೇಕು. ನೆನಪಲ್ಲಿರಬೇಕು ಇವೆಲ್ಲವನ್ನು. ಐದನೆಯದು ತಪ್ಪು ಬೋಧನೆ ಕಂಡು ಬಂದರೆ ಬೈಬಿಲ್ ಆಧಾರದ ಮೇಲೆ ಪ್ರೀತಿಯಿಂದ ಪ್ರಶ್ನಿಸಬೇಕು. ಅರ್ಥ ಆಗ್ತಾ ಇದೆಯಾ? ನಾವಿವತ್ತು ಪ್ರಶ್ನೆ ಮಾಡೋದನ್ನು ಮರ್ತಿದ್ದೀವಿ. ಯಾಕಂತಂದರೆ ಆ ಸಭೆ ಸೇವಕರುಗಳು ಆ ರೀತಿಯಾಗಿ ಇವರನ್ನು ಇದು ಮಾಡಿರ್ತಾರೆ. ಅಂದರೆ ಪ್ರಶ್ನೆ ಕೇಳಬಾರದು, ಅಂದರೆ ನೀವು ಸೇವಕರನ್ನೇ ಪ್ರಶ್ನಿಸುವಷ್ಟು ದೊಡ್ಡವರ, ಗೊತ್ತಿಲ್ವಾ, ತೀರ್ಪು ಮಾಡಬಾರ್ದು ಅಂತ. ಎಷ್ಟು ಪ್ರಸಂಗಗಳನ್ನ ನೀವು ಕೇಳಲಿಲ್ಲ, ಇದೆಲ್ಲ ಸೈತಾನನ ಕಾರ್ಯಗಳು, ನಿಮ್ಮಲ್ಲಿ ಸೈತಾನನಿದ್ದಾನೆ ಅಂತ ಬಯಾಡಿಸಿರ್ತಾರೆ. ಆದ ಕಾರಣ ಪಾಸ್ಟರ್ಸ್ನ ಇವರು ಪ್ರಶ್ನೆ ಕೇಳೋದೇ ಬಿಟ್ಟಿರ್ತಾರೆ. ಹಾಗೆ ಸಭಾಪಾಲಕನು ದೇವರ ಮಂದೆಯನ್ನು ಕಾಯುವ ಕುರುಬನಾಗಿರಬೇಕು. ಅದನ್ನು ನೆನಪಲ್ಲಿರಬೇಕು ಸೇವಕರಿಗೆ. ಪೇತ್ರನ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 2-3 ವಚನದಲ್ಲಿ ನಾವು ನೋಡಬಹುದು. ಮಂದೆಯ ಮೇಲೆ ಅಧಿಕಾರವನ್ನು ನಡೆಸದೆ ಅವರಿಗೆ ಮಾದರಿಗಳಾಗಿರಬೇಕೆಂದು ಹೇಳಲಾಗಿದೆ. ಆದ್ದರಿಂದ ಒಬ್ಬ ಒಳ್ಳೆಯ ವಿಶ್ವಾಸಿಯು ದೃಷ್ಟಿಕೋನ ಹೀಗಿರಬೇಕು:
ನನ್ನ ಪಾಸ್ಟರನ್ನು ನಾನು ಗೌರವಿಸುತ್ತೇನೆ, ಅವರ ಸೇವೆಯನ್ನು ಪ್ರೀತಿಸುತ್ತೇನೆ, ಅವರಿಗಾಗಿ ಪ್ರಾರ್ಥಿಸುತ್ತೇನೆ. ಆದರೆ ನನ್ನ ಅಂತಿಮ ಅಧಿಕಾರ ದೇವರ ವಾಕ್ಯವೇ. ದೇವರಿಗೆ ಸಲ್ಲಬೇಕಾದ ಸ್ಥಾನವನ್ನು ಯಾವುದೇ ಮನುಷ್ಯನಿಗೂ ಕೊಡುವುದಿಲ್ಲ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಪಾಸ್ಟರನ್ನು ಗೌರವಿಸಿ, ಆದರೆ ದೇವರನ್ನಾಗಿ ಮಾಡಬೇಡಿ. ಬೋಧನೆಯನ್ನು ಕೇಳಿ, ಆದರೆ ಶಾಸ್ತ್ರದೊಂದಿಗೆ ಪರಿಶೀಲಿಸಿ. ಸತ್ಯವನ್ನು ಪ್ರೀತಿಸಿ, ದೇವರ ವಾಕ್ಯದಲ್ಲಿ ಸ್ಥಿರವಾಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವುದಾಗಲಿ. ಥ್ಯಾಂಕ್ ಯು.